ಬಿಟ್ರು, ಹೆಲ್ಮೆಟ್ ಹಾಕೊಂಡಿದ್ರು, ಸರಿಯಾಗಿ ಇಲ್ಲಿ ಹೊಡೆದ್ರು, ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಹೆಂಗಯ್ಯ ಹೊಡೆದೆ ಅಂದೆ, ಮ್ಯಾನ್ ಲ್ಯಾಂಡಿಂಗ್ ಹೆಂಗ್ ಮಾಡಿದೆ ನೀನು ಅಂತ. ನೋಡು ಸರಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ ಸ್ಪೆಷಲ್ ಏನು ಅಂತ ಅಂದರೆ, ಇವತ್ತು ಡೈಲಿ ವ್ಲಾಗ್ ಆಗಿರುತ್ತೆ. ಹಾಗೆ ಸ್ವಲ್ಪ ಮನೆ ಬಗ್ಗೆ ಡೀಟೇಲ್ಸ್ ಕೊಡೋಣ ಅಂತಿದ್ದೀನಿ. ನೀವು ಕೇಳಿದ್ರಿ ಎಷ್ಟಾಯಿತು ಏನು ಅಂತ, ಒಂದು ಅಂದಾಜೆಲ್ಲ ಹೇಳ್ತೀನಿ. ಎಷ್ಟಾಗಿದೆ ಅಂದರೆ ಎಷ್ಟಾಗುತ್ತೆ, ಎಷ್ಟು ಕೊಪ್ಸಿದ್ದೀವಿ ಅಂತ ನಾವು ಮನೆ. ಸೊ ಇವಾಗ ಸದ್ಯಕ್ಕೆ ಸ್ವಲ್ಪ ಹೊರಗಡೆ ಹೋಗೋದಿದೆ, ಮತ್ತು ಡಿಮಾರ್ಟ್ಗೆ ಹೋಗೋದಿದೆ, ಮನೆ ಹತ್ರ ಕೂಡ ಹೋಗೋದಿದೆ. ಸ್ವಲ್ಪ ನಾಯಿಗಳು ಜಾಸ್ತಿನೇ ಸಾಕಿರೋದು ನಮ್ಮ ಮನೆ ಹತ್ರ, ತುಂಬ ಡಿಸ್ಟರ್ಬು, ಪಕ್ಕನೇ ಮನೆ ಇರೋ ಕಾರಣ. ಅದೇ ಸ್ವಲ್ಪ ಡೀಟೇಲ್ಸ್ ಎಲ್ಲ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ. ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ, ಹೋಗೋವಾಗ ನಾನು ನೋಡಿಸ್ತೀನಿ ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಎತ್ತ ಅಂತ. ಈಗ ಸದ್ಯಕ್ಕೆ ಹೊರಗಡೆ ಹೋಗ್ತಾ ಇದ್ದೀವಿ, ನಾನು ಇವರು ಇಬ್ಬರು ಹೊರಗಡೆ ಹೋಗ್ತಿದ್ದೀವಿ ಅಂತ ಪದೇ ಹೇಳ್ತಿದ್ದೀನಲ್ಲ. ಸೊ ಪರವಾಗಿಲ್ಲ, ರೀಟೇಕ್ ತೊಗೊಳೋದೇನು ಬೇಡ. ಇವತ್ತು ಕೋಇನ್ಸಿಡೆಂಟು, ಇಬ್ಬರು ಆಲ್ಮೋಸ್ಟ್ ಸೇಮ್ ಕಲರೇ ಹಾಕಿದ್ದೀವಿ. ನಾನು ಇದು ಸ್ಲೀವ್ಲೆಸ್ ಇದೆ, ಸೊ ಅದರಿಂದ ಇವತ್ತು ಈ ಥರ ಚಿಕ್ಕದಾಗೊಂದು ಇದನ್ನು ಸ್ವೆಟ್ರ್ ಅಂತಾರ ನಂಗೆ ಗೊತ್ತಿಲ್ಲ, ಜಾಕೆಟ್ ಥರ. ಇದನ್ನು ಬಿಫೋರ್ ಮ್ಯಾರೇಜಿಂದನೂ ಇದೆ ನೋಡಿ. ಇವತ್ತು ಆಲ್ಮೋಸ್ಟ್ ನೋಡಿಸ್ತೀನಿ, ಸೇಮ್ ಟು ಸೇಮ್ ಕಲರ್. ಹೈ ಮಾಡ್ಬಿಡು. ಸರಿ, ಇವಾಗ ಹೊರಟಿದ್ದೀವಿ. ನಾನು ನೋಡಿಸ್ತೀನಿ ಎಲ್ಲೆಲ್ಲಿ ಹೋಗ್ತೀವಿ ಏನೇನು ಅಂತ. ಡಿಮಾರ್ಟಲ್ಲಿ ವೀಡಿಯೋ ಮಾಡೋಂಗಿಲ್ಲ ಅಂತಾರೆ, ಚಿಕ್ಕದಾಗಿ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ಅಷ್ಟೇ. ಸೊ ಬನ್ನಿ, ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆದರೆ ಮರಿದಿರ ಒಂದೇ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ಫುಲ್ ವಿಡಿಯೋ ನೋಡಿ. ಸರಿ, ನಾನು ಈಗ ಹೊರಡ್ತಾ ಇದ್ದೀನಿ. ಕನ್ನಡ ಮೀಡಿಯಮೇನಲ್ಲಿ ಓದಿರೋದು. ದೂರದಿಂದ ನಿಮ್ಮ ಗಾಡಿ ಅಷ್ಟು ಜೋರಾಗಿ ಹೋದರೆ ಹೆಂಗೆ ಗೊತ್ತಾಗುತ್ತೆ ನನಗೆ? ಏನು ಹೊಸ್ದಾಗಿ ಓಪನ್ ಮಾಡೋರಲ್ಲಿ ಅಜ್ಜಿ ಅಂಗಡಿ ಅಲ್ಲ, ಡೆಂಟಲ್ ಕ್ಲಿನಿಕ್ ಏನೋ, ಮೋಕ್ಷ ಡೆಂಟಲ್ ಕ್ಲಿನಿಕ್. ರಿಮೋಟ್ ಎಲ್ಲಿ? ಏನು ಮಾಡ್ತಾರೆ ಕೆಲಸ? ನಮ್ಮಪ್ಪ ಟೆನ್ಷನ್ ರಾಜ. ನಮ್ಮಪ್ಪ ಏನ್ ಮಾಡೋಳ? ಇಡ್ಲಿ ಮಾಡೋಳ? ಇಡ್ಲಿ ಬೇಡ, ಒಂದೆರಡು ತಗೊಂಡಿದ್ದು. ಈಗ ಅನ್ನ ತಗೊಂಡು ಅನ್ನ ಮಾಡಿದ್ದು. ಇಡ್ಲಿ ತಿಂದ ಅಷ್ಟೇ, ತಿಂದ ಜಾಸ್ತಿ ತಿಂದ. ಮನ್ವೀತ್ ಆಚೆ ಹೋದ ನೋಡು. ಇಲ್ಲ, ಇಲ್ಲೇ ಆಟ ಆಡ್ಕೊಂಡಿರ್ತಾನೆ. ಮನ್ವೀತ್ ಬಾ. ಊಟ ಮಾಡ್ದಾ? ಹಾಂ, ಏನು ತಿಂದೆ? ಇಡ್ಲಿ ತಿಂದ? ನಾವು ಪರ್ಯ ಬಾಕ್ಸ್ ಕಟ್ಕೋತೈತೆ. ಇನ್ನು ಯಾರವ ಕಟ್ಕಟ್ಟಿರು ನನಗೆ ಅಂತಿದೆ. ಕಾಲು ನೋವು ಬಂದ್ಬಿಡ್ತು. ಜಿಮ್ ಥರ ಕೆಲಸ ಮಾಡ್ತೀರಲ್ಲ, ಜಿಮ್ಗೆ ಹೋಗೋರ್ಗೆ ಸುಸ್ತಾಗಲ್ವಲ್ಲ, ನಿಮ್ಗೆ ಸುಸ್ತಾಗಲ್ಲ. ಇವಾಗ ಇದು 3rd ಫ್ಲೋರ್ ಲೆಕ್ಕ ಬರ್ತದ, 4th ಫ್ಲೋರಾ? ಗ್ರೌಂಡ್ ಇದು ಫಸ್ಟ್ ಆಯ್ತು, ಸೆಕೆಂಡ್ ಆಯ್ತು, 3rd ಅಲ್ಲ? ಹಾಂ, ನೀರಿದೆ ಇಲ್ಲಿ.
ಕಲ್ಲೆಲ್ಲ ಐತೆ. ಏನು ಏನಪ್ಪ ಬರ್ತೀನಿ. ಏನು ನೋಡ್ಸು, ತೂತ್ ಮಾಡ್ಬಿಟ್ಟವ್ರ. ಈ ಕಡೆ ಎಲ್ಲ ಹೋಗ್ಬೇಡ ಸರಿನಾ, ಬಿದ್ದೋಗ್ತೀಯ. ಈ ಕಡೆ ಬಾ. ನೋಡಿ ಇಲ್ಲೆಲ್ಲ ತೂತ್, ನೋಡಿ ಇಲ್ಲೆಲ್ಲ ತೂತೈತೆ. ಎರಡು ಪೋರ್ಷನ್ನು. ಇದು ಕಿಚನಾ? ಕಿಚನ್ ದೊಡ್ಡದಾಗಿ ಬಂದಿದೆ ಈ ಮನೆಗೆ. ಇಲ್ಲ, ಇದು ಕಿಚನು, ವಾಶ್ರೂಮು, ಹಾಲು, ರೂಮು. ಬೆಳಿಗ್ಗೆ ಎಟ್ಟು ತಿನ್ಬಿಟ್ಟಿದ್ದ ಮುರ್ದಾಕು ತಿನ್ನಪ್ಪ ಅಂದ್ರೆ ತಿಂದ. ಓಡ್ಬೇಕು ಕೆಲಸಕ್ಕೆ, ಯಾಕೆ ಕೆಲಸಕ್ಕೆ ಓಡ್ಬೇಕು ಈಗ. ಯಾಕಂದ್ರೆ ಒಂದು ಸಣ್ಣ ಬೇಕಾದ್ರೆ ಒಂದು ಹನ್ನೊಂದು ಬೇಕಾದ್ರೆ ತಗೊಳ್ಳಿ. ಈ ಊಟ ಟ್ಯಾಂಕ್ ಇದು ಅದು ಗಾಡಿ ಆಯ್ತು ಹಾಗೆ ಮಾತಾಡ್ತಾರೆ. ಹಾಯ್ ಮಾಡು. ಮಾಡ್ಕೊಂಡ ಹಾಯ್ ಮಾಡಿಪ್ಪ ನಮಗೆ. ನಿತ್ವಿನು, ಮನ್ವಿತ್ತು, ದೀಕ್ಷಿತ್ತು ಎಲ್ಲ ಎಲ್ಲ ಕಾಣ್ತಾ ಇಲ್ಲ. ಹಿಡ್ಕೋಬೇಕಾ? ಇಲ್ಲಿ ಇಲ್ಲ ರೂಮ್ಗಾ? ಕರೆಕ್ಟಾಗಿ ಇಟ್ಕೆ ಅಂದ್ರೆ 5 ಕಾಲು ಇಟ್ಕೆ ಬರುತ್ತಲ್ಲ. ಸಾಕಾ? ಹಾಂ, ಇದು ಮಾಡ್ಕೊಂಡಿದ್ದೀವಿ ನಾವು. ಹ್ಞೂ 6 ಕಾಲು ಹೇಳಿ ಹಂಗಂಟ. ಈಗ 5 ಅಡಿ ಸಾಕು. ಇಲ್ಲಿ ಮಾಡ್ಕೊಂಡು ಸಾಕು. 5 ಅಡಿ ಅಂದರೆ ಇಲ್ಲಿ ಹಾಕೊಳ್ಳಿ. 5 ಕಾಲು ಬೇಡ, ಇಲ್ಲಿ ಇರಲಿ. ಒಳಗಡೆ ಬಿಡಿ. ಇಲ್ಲಿಗೆ ಬರುತ್ತೆ. ಇಲ್ಲಿ ಕೂತ್ಕೊಳ್ಳುತ್ತೆ. ಎಲ್ಲಿ ನೋಡ್ಬೇಕು? ಬೇಕಂತೆ ಹೇಳ್ತಂತ ಹೌದಂತ. ಯಾವ್ದಾರೆ ಅದಾ ಅಮ್ಮ ಹಾಕ ಅಮ್ಮ ಹಾಕ.
ಬಂದ್ವಿ. ಸೊ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅನ್ಸುತ್ತೆ ಏನಿದು ಫೈಟಿಂಗು ಅಂತೆಲ್ಲ. ಏನಿಲ್ಲ, ನಾವು ಇವಾಗ ಹುಣಸೆ ಮರ ಹತ್ರ ಬರ್ತಾ ಇದ್ವಿ. ಹುಣಸೆ ಮರ ಸ್ಟಾಪ್ ಅಲ್ಲ ಅದು, ಹುಣಸೆ ಮರ ಸ್ಟಾಪ್ ಹತ್ರ ಬರ್ತಾ ಇದ್ವಿ. ಅವಾಗ ಒಂದು ಬಸ್ ಡ್ರೈವರ್ಗೂ KSRTC ಬಸ್ ಡ್ರೈವರ್ಗೂ ಒಂದು 2 ವೀಲರ್ ಅಲ್ಲಿ ಹೋಗ್ತಿರೋ ಪ್ಯಾಸೆಂಜರ್ಗೂ ಜಗಳ ಆಗ್ತಾ ಇತ್ತು. ಐ ಥಿಂಕ್ ಮೋಸ್ಟ್ಲಿ ಗೊತ್ತಿರುತ್ತಲ್ವ, ರೋಡ್ ಅಂದ್ಮೇಲೆ ಆಕ್ಸಿಡೆಂಟ್ಸ್, ಟಚ್ ಮಾಡಿದ್ರು ಅದು ಇದು ಅಂತ. ಯಾರು ತಪ್ಪು ಏನಂತ ನಮ್ಗೆ ನಿಜವಾಗ್ಲೂ ಗೊತ್ತಿಲ್ಲ. ಇವ್ರದೇ ತಪ್ಪೋ ಇಲ್ಲ ಅವ್ರ ತಪ್ಪು ಅಂತ ಗೊತ್ತಿಲ್ಲ. ನಾವು ಬರೋಷ್ಟರಲ್ಲಿ ಜಗಳ ಆಗ್ತಾ ಇತ್ತು. ಸೊ ಸ್ವಲ್ಪ ಡ್ರೈವರ್ ಸ್ವಲ್ಪ ಬ್ಯಾಡಾಗೆ ಮಾತಾಡ್ತಾ ಇದ್ರು, ಬ್ಯಾಡ್ ಲ್ಯಾಂಗ್ವೇಜ್ ಅಲ್ಲೇ. ಯಾರು ಗೌರ್ಮೆಂಟ್ ಬಸ್ ಡ್ರೈವರು ಇವರು ಸ್ವಲ್ಪ ತೊದಲಿಸಿ ಮಾತಾಡ್ತಾ ಇದ್ರು. ನಮಗಷ್ಟು ಕೇಳಿಸಿಲ್ಲ, ನಾವು ಹಾಗೆ ಸ್ಟಾಪ್ ಮಾಡಿದ್ವಿ. ಕೆಲವರೆಲ್ಲ ಹಂಗೆ ನಿಂತ್ಕೊಂಡು ನೋಡ್ತಾ ಇದ್ರು. ಹಾಗೆ ಮಾತಾಡ್ತಾ ಬ್ಯಾಡ್ ಲ್ಯಾಂಗ್ವೇಜಲ್ಲಿ ಮಾತಾಡೋರು. ಬಟ್ ಅವ್ರ ವೈಫ್ ಹಿಂದೆ ಕೂತಿದ್ರು 2 ವೀಲರ್ ಬ್ಯಾಕ್ ಸೈಡು. ಅವ್ರೇನು ರಿಯಾಕ್ಷನೇ ಮಾಡಿಲ್ಲ. ನಾವು ಮೋಸ್ಟ್ಲಿ ಸ್ವಲ್ಪ ಡೀಸೆಂಟ್ ಇರಬೇಕು ಅದಕ್ಕೆ ಅಂದ್ಬಿಟ್ಟು ಸುಮ್ಮನೆ ಅದೇ. ಆಮೇಲೆ ನೋಡ್ರಿ ತೆಗೆದು ಬಾರ್ಸೇ ಬಿಟ್ರು. ಹೆಲ್ಮೆಟ್ ಹಾಕೊಂಡಿದ್ರು, ಸರಿಯಾಗಿ ಇಲ್ಲಿ ನೋಡಿದ್ರು. ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಹಂಗಂಗೆ ಒಂದು 2-3 ಜನ ಸೇರಿದ್ರು. ಇವರು ತಕ್ಷಣ ಸೈಡ್ಗೆ ಹಾಕ್ಬಿಟ್ರು. ನಾನು ರೇಷನ್ ಎಲ್ಲ ತೊಗೊಂಡು ಇಳಿದೆ. ಇವರು ಹೋದ್ರು. ಏನೇನು ಮಾತಾಡ್ದೆ ನೀನು? ಹೆಂಗಯ್ಯ ಹೊಡೆದೆ ಅಂದೆ, ಮ್ಯಾನ್ ಲ್ಯಾಂಡಿಂಗ್ ಹೆಂಗ್ ಮಾಡ್ದೆ ನೀನು ಅಂತ. ಒಂದು ಪಬ್ಲಿಕ್ ಮೇಲೆ ನೀನು ಹೆಂಗ್ ಹೊಡೆದೆ ಅಂತ. ಏನಾದ್ರು ಹಂಗೆಲ್ಲ ಹೊಡಿಬಾರ್ದು. ಅದಕ್ಕೆ ಅವ್ನು ಸುಮ್ಮನೆ ಸೈಲೆಂಟ್ ಆಗ್ಬಿಟ್ಟ. ಅವನು ನಾನು ಫುಲ್ ಅವಾಜ್ ಹಾಕಿದ್ರು. ಆಮೇಲೆ ಜನಗಳು ನಾನು ನೋಡ್ಕೊಂಡು ಅವಾಜ್ ಹಾಕಿದ್ರಲ್ಲ, ಅದಕ್ಕೆ ಸುಮ್ಮನೆ ಆಗೋದ. ಅದಕ್ಕೆ ನೀನು ಮಾತಾಡಿ ಕಂಪ್ಲೇಂಟ್ ಕೊಡು. ನೀನ್ ಹೆಂಗ್ ಹೊಡೆದೆ ನೀನು. ಅವ್ನಿಗೆ ಚಿಕ್ಕಮ್ಮಾಗಿದ್ರೆ ಹ್ಯಾಂಡಿಕ್ಯಾಪ್ ಬೇರೆ ಅವರು. ಆಕ್ಚುಲಿ ಹೇಳ್ಬೇಕಂದ್ರೆ ಪಾಪ ಅವ್ರಿಗೆ 2 ವೀಲರ್ ಅವ್ರಿಗೆ ಅಷ್ಟು ಧೈರ್ಯ ಇರ್ಲಿಲ್ಲ. ಹೊಡ್ಸ್ಕೊಂಡ್ಬಿಟ್ರು. ಹೊಡ್ಸ್ಕೊಂಡ್ಮೇಲೆ ಹೊಡಿಯಕ್ಕೆ ಅಂತ ಅವರು ಕೂಡ ಕೈ ಎತ್ಕೊಂಡ್ರು. ಅಷ್ಟ್ರಲ್ಲಿ ಸ್ವಲ್ಪ ಇದಾಗ್ತಿತ್ತು. ಇವ್ರು ಇಳಿದ್ಬಿಟ್ಟು ಹೋದ್ರು. ಹೋಗಿ ಯಾವಾಗ ಅವ್ರಿಗೆ ಸಪೋರ್ಟ್ ಮಾಡಕ್ ಶುರು ಮಾಡಿದ್ರು, ಅವರು ಕೂಡ ಸಪೋರ್ಟ್ ಮಾಡಕ್ ಅವರು ಕೂಡ ಇದು ಮಾಡಿ ಹೇಗೆ ಹೊಡ್ದೆ ನೀನು. ನಾನು ಪಾಪ ತೆಗೆದ್ರು. ಇಲ್ಲಿ ಕಿವಿಗೆ ಅದಕ್ಕೆ ನನಗೆ ಹೆಸರು ಬರ್ತಾ ಇಲ್ಲ, ಸೌಂಡ್ಗೆ ಹಾಕೊಳ್ತಾರಲ್ಲ ಅದನ್ನ ಹಾಕೊಂಡಿದ್ರು. ಅದಾದ್ಮೇಲೆ ನನಗೆ ಗೊತ್ತಾಯ್ತು ಅವ್ರ ವೈಫ್ಗೆ ಕಿವಿನೂ ಕೇಳಿಸಲ್ಲ, ಮಾತು ಬರಲ್ಲ ಅಂತ. ಆ ಯಪ್ಪನ್ ಕಿವಿ ಸ್ವಲ್ಪ ಜನ ಕೇಳಿಸ್ಬೋದೇನೋ, ಕಿವಿಗೆ ಇದಾಕೊಂಡಿದ್ದಾರೆ, ಸ್ವಲ್ಪ ಕೇಳಿಸ್ಬೋದು ಅನ್ಸುತ್ತೆ. ಮಾತು ಸ್ವಲ್ಪ ತೊದಲಿಸ್ತಾರೆ. ಬಟ್ ಅವ್ರ ವೈಫ್ ಚೆನ್ನಾಗಿದ್ದಾರೆ. ಅವ್ರಿಗೆ ವಾಯ್ಸ್ ಕೇಳಿಸ್ಕೊಳ್ಳೋದು ಇಲ್ವಂತೆ, ಮತ್ತೆ ಮಾತಾಡೋಕ್ಕೂ ಬರಲ್ವಂತೆ. ಹಿಂಗೆ ಏನೇನೋ ಹೇಳ್ತಾ ಇದ್ರು. ಸೊ ನಾನು ಇವ್ರು ಹೇಳ್ತಾ ಇದ್ರು. ನಾನು ಅವಾಗ ಅನ್ಕೊಂಡೆ ಯಾಕೆ ಅವ್ರ ಗಂಡಗೆ ಇಷ್ಟು ಬೈದ್ರು ಸುಮ್ಮನೆ ಇದ್ದಾರೆ ಅಂತ. ಅವಾಗ ಗೊತ್ತಾಯ್ತು ಅವ್ರು ಕೇಳಿಸಲ್ಲ ಅಂದ್ಬಿಟ್ಟು. ಸೊ ಆಮೇಲೆ ಅವ್ರಿಗೆ ಧೈರ್ಯ ಬಂದು ವಿಡಿಯೋ ಮಾಡ್ಕೊಂಡಿದ್ದಾರೆ. ನಾನು ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ ಅಂದ್ಬಿಟ್ಟು ಅವ್ರ ಬಸ್ ನಂಬರ್ ಎಲ್ಲ. ಅವಾಗ ಎಷ್ಟು ಜೋರಾಗಿದ್ದು ಡ್ರೈವರು. ಅವಾಗ ಭಯ ಬಂತು ಅವ್ರಿಗೆ. ಭಯ ಬಂದ್ಬಿಟ್ಟು ಬಸ್ ಹತ್ಕೊಂಡ್ಬಿಟ್ಟು ಕಂಡಕ್ಟರ್ಗೂ ಬೈದೆ ನಾನು. ಹೆಂಗಯ್ಯ ಹೊಡೆದ ಅವನು, ಏನಾದ್ರು ಕಂಪ್ಲೇಂಟ್ ಕೊಡ್ರಿ, ತಗೊಂಡು ನಂಬರ್ ಕಂಪ್ಲೇಂಟ್ ಕೊಡ್ರಿ. ನೀನ್ ಹೆಂಗ್ ಹೊಡೆದೆ, ಆ ಯಪ್ಪನ ಮೇಲೆ ಹೆಂಗ್ ಹೊಡೆದೆ, ಅವ್ನು ಏನೇ ಆಗಿರ್ಲಿ ಮಾತಲ್ಲಿ ಮಾತಾಡ್ಕೊಡ್ರಿ. ಯಾಕೆ ಹೊಡೆದ್ರಿ? ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಬಾರ್ದು. ಏಕಾಏಕಿ ನಮಗ್ ಗೊತ್ತಿರೋ ಮಟ್ಟಿಗೆ ಅವ್ರು ಹೊಡೆಯುವಂತದ್ದು ಇವ್ರೇನು ವಿಷಯನೇ ಅಲ್ಲ ಅದು. ಹೊಡೆಯುವಂತ ವಿಷಯ. ನಾನು ಯಾವಾಗ ಅವಾಜ್ ಹಾಕದ್ನೋ ಅವ್ನ್ ಡ್ರೈವರ್ ಎತ್ಕೊಂಡು ಹೋಗಿ ಕುತ್ಕೋಬಿಟ್ಟ. ತಿರ್ಗಾ ಆಮೇಲೆ ನನ್ ಕಡೆ ನೋಡ್ತಾನೆ ಇಲ್ಲ. ಇಲ್ಲೆಲ್ಲ ಕ್ಯಾಮ್ರಾ ಐತೆ, ಎಲ್ಲ ರೆಕಾರ್ಡ್. ಹುಡುಗ ತರನೇ ಪಾಪ 30+35 ಇಷ್ಟೇನೆ. ಬಟ್ ಅವ್ರು ಅಷ್ಟು ರ್ಯಾಶ್ ಆಗಿ ಮಾತಾಡೋ ಅವಶ್ಯಕತೆ ಇರ್ಲಿಲ್ಲ. ಏನ್ ಬ್ಯಾಡ್ ಲ್ಯಾಂಗ್ವೇಜ್ ಎಲ್ಲ ಮಾತಾಡ್ತಾರೆ. ನಾನು ಇವರು ಅಂತ ಹೇಳ್ತಿಲ್ಲ, ಸೀರಿಯಸ್ ಆಗಿ ಹೇಳ್ತೀನಿ. ನೀನು ಕೇಳಿಸ್ಕೊಂಡಿದ್ಯಲ್ಲ ಗೊತ್ತಿಲ್ಲ. ಈ ಬಸ್ ಡ್ರೈವರ್ಸು ಇವರೆಲ್ಲ ಒಂದೊಂದ್ಸಲಿ ತುಂಬಾ ಬ್ಯಾಡ್ ಆಗಿ ಮಾತಾಡ್ತಾರೆ. ಯಾಕೆ ಈ ತರ ಬ್ಯಾಡ್ ಆಗಿ ಮಾತಾಡ್ತಾರ ಗೊತ್ತಿಲ್ಲ. ಏನ್ ಮಾಡಕ್ಕಾಗಲ್ಲ. ಇವಾಗ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಒಬ್ರಿಗೊಬ್ರು ಟಚ್ ಆಗುತ್ತೆ, ಕಾಮನ್. ಅದನ್ನ ಈಗ ನಾವ್ ಯಜಮಾನ್ ಅದೇ ವಿಷಯಕ್ಕೆ ನನಗೆ ಗಾಡಿನ ಕೊಡ್ಸಕ್ ರೆಡಿ ಇರಲ್ಲ, ಬೇಡ ಆಮೇಲೆ ಏನಾರ ಬೈತಾರೆ, ಮತ್ತೆ ಇನ್ನೊಂದು ನೀನ್ ಬಿದ್ಬಿಡ್ತೀಯ, ಇವಾಗಿನ ಟ್ರಾಫಿಕ್ ಅಲ್ಲಿ ಓಡ್ಸಕ್ಕೆ ಆಗಲ್ಲ ಅಂತ. ಆಮೇಲೆ ಏನಾಯ್ತು ಪಾಪ ಅವ್ನಿಗೂ ಸ್ವಲ್ಪ ಧೈರ್ಯ ಬಂದು ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದಾನೆ. ಇವರು ಎಲ್ಲ ಬೈದ್ರು. ಆಮೇಲೆ ಹತ್ಕೊಂಡು ಹೊರಟೋಗ್ಬಿಟ್ಟ. ಇವಾಗ ಹೇಳಿದಾನೆ ಬಿಡಬೇಡಿ ಅಂತ. ಅವ್ನು ಕಂಪ್ಲೇಂಟ್ ಏನೋ ಮಾಡ್ತೀನಿ ಅಂದಿದ್ದಾನೆ. ಸೊ ಇನ್ ಸ್ವಲ್ಪ ಜನ ಹುಡುಗರು 3 ಜನ ಇದ್ರು. ಇಲ್ಲ ಅವ್ನು ನೋಡಿದ್ ತಪ್ಪಾಯ್ತು, ನಾವು ಹೋಗಿಲ್ಲ ಅಂದ್ರೆ ಪಾಪ ಇನ್ನೂ ಏನ್ ಮಾಡ್ತಿದ್ದೋ ಗೊತ್ತಿಲ್ಲ ಅಂತ ಇವ್ರ ಜೊತೆ ಒಂದು 3-4 ಜನ ಇದ್ರು. ಇನ್ನು ಅವರು ಹೇಳಿದ್ರು, ಸಪೋರ್ಟ್ ಎಲ್ಲ ಮಾಡಿದ್ರು ಪಾಪ ಈ 2 ವೀಲರ್ ಡ್ರೈವರ್ಗೆ. ಸೊ ಅಷ್ಟು ಜಗಳ ಆಯ್ತು. ಹೊಡೆದೇ ಬಿಟ್ಟ ಏಕಾಏಕಿ. ಪಾಪ ಸಿಕ್ಕಾಪಟ್ಟೆ ಬೇಜಾರಾಯ್ತು. ಹೆಲ್ಮೆಟ್ ಮೇಲೆ ಹೊಡೆದ್ಬಿಟ್ಟ. ಆಮೇಲೆ ನೋಡ್ರಿ ಇವಾಗ ಆಕ್ಚುಲಿ ಇವ್ನಿಗೆ ಸಪೋರ್ಟ್ ಇರುತ್ತೆ. ಯಾಕಂದ್ರೆ ಇವನು ಒಂದು ಹ್ಯಾಂಡಿಕ್ಯಾಪ್ ಬೇರೆ, ಇಬ್ರು ಗಂಡ ಹೆಂಡತಿ. ಪ್ಲಸ್ ಇನ್ನೊಂದು ಇವ್ರಿಗೆ ಹಿಂಗೆ ಮ್ಯಾನ್ ಹ್ಯಾಂಡ್ಲಿಂಗ್ ಹ್ಯಾಂಡಿಕ್ಯಾಪ್ಟ್ ಆಗ್ಲಿ ಯಾರೇ ಆಗ್ಲಿ ಹೊಡೆದಿದ್ದು ತಪ್ಪು. ಸೊ ಈ ಕಂಪ್ಲೇಂಟ್ ಮಾಡಿದ್ರೆ ಅವ್ನಿಗೆ ಆಕ್ಷನ್ ತಗೋತಾರೆ. ಹೊಡಿಬಾರ್ದು, ಆಕ್ಷನ್ ತಗೋತಾರೆ ಅನ್ಸುತ್ತೆ. ಸರಿ ಅನ್ಬಿಟ್ಟು ಆಮೇಲೆ ನಾವು ಬಂದ್ಬಿಟ್ವಿ. ಪ್ಲೀಸ್ ಈ ತರ ಎಲ್ಲ ಮಾಡ್ಬೇಡಿ. ಯಾರೇ ಆಗ್ಲಿ, ಬೇರೆ ಯಾವುದೇ ವಿಷಯ ಆಗ್ಲಿ, ಒಬ್ರಿಗೊಬ್ರು ಹೊಡಿಯೋ ರೇಂಜ್ ವರ್ಗು ಕಂಪ್ಲೇಂಟ್ ಕೊಟ್ರೆ ಇಬ್ರಿಗೂ ಹೋಗಿ ಇದಾಗುತ್ತಾ, ಪ್ರಾಬ್ಲಮ್ ಆಗುತ್ತಾ. ಹೊಡ್ಸ್ಕೊಂಡವನೇನೋ ಹೊಡ್ಸ್ಕೊಬಿಡ್ತಾನೆ. ಹೌದು, ಇವಾಗ ಅವ್ನಿಗೆ ಹೊಡೆಯೋ ರೇಂಜ್ ವರ್ಗು ಹೋಗ್ಬೇಡಿ ಅಷ್ಟೇ. ಸೊ ಮನೆಗೆ ಬಂದ್ವಿ. ನಾನು ಬೆಳಗ್ಗೆ ವೆಜಿಟೇಬಲ್ ಪಲಾವ್ ಮಾಡಿದ್ದೆ, ಮಧ್ಯಾಹ್ನಕ್ಕೆ ಅನಾರಸ ಮಾಡ್ಬಿಟ್ಟು ಹೋಗಿದ್ದೆ. ಹೊರಗಡೆ ಸ್ವಲ್ಪ ಹೋಗೋದಿತ್ತು. ಡಿಮಾರ್ಟ್ಗೆ ಹೋಗಿ ಮುಂಚೆ ಬೇರೆ ಕಡೆ ಎಲ್ಲ ಹೋಗೋದಿತ್ತು. ಹೋಗ್ಬಿಟ್ಟು ಆಮೇಲೆ ಮನೆಗೆ ಹೋಗಿ ಆಮೇಲೆ ಡಿಮಾರ್ಟ್ಗೆ ಹೋಗಿ ಬಂದ್ವಿ. ಅತ್ತೆ 1000 ರೂಪೀಸ್ ಕೊಟ್ಟಿತ್ತು. ಸ್ವಲ್ಪ ಆಯಿಲು ಬೆಳೆ ತಗೋಬಾ ಅಂತ. ನಾನು ಗೊತ್ತು ನಾ ಹೋದ್ಮೇಲೆ 1000 ರೂಪೀಸ್ ಆಗಲ್ಲ, ಕ್ರಾಸೇ ಆಗ್ಬಿಡುತ್ತೆ ಅಂತ. ಸೊ ಜಾಸ್ತಿ ಆಯಿತು. ಪಟ ಅಂತ ನೋಡ್ಸ್ಬಿಡ್ತೀನಿ, ಸುಮ್ಮನೆ ಟೈಮ್ ವೇಸ್ಟ್ ಆಗಲ್ಲ. ಕೆಲವಾಗ್ಸ್ ತೊಗೊಂಡೆ. ಇಷ್ಟ ನನಗೆ. ಈಗ ಕೆಲ್ಸಕ್ಕೆ ಹೋಗ್ದಿರೋ ಕಾರಣ ನಾನೇನು ರೆಗ್ಯುಲರ್ ಆಗಿ ತಿನ್ನಕ್ಕೆ ಹೋಗಲ್ಲ. ಬಟ್ ನಮ್ಮ ಮೀಟುಗೆ ಇಷ್ಟ, ನಮ್ಮ ಬರ್ಡ್ಸ್ಗೆ ಇಷ್ಟ,
ಮತ್ತು ಯಾವಾಗಲೂ ನಂಗೆ ಹಶ್ವಾಯ್ತು ಅಂದಾಗ ಬೇಕಾದ್ರೆ ಹಾಲು ಮಾಡ್ಕೊಂಡು ಕುಡಿಬೋದು. ಇದು ಪಪ್ಪಡು ಬೈ 1 get 1 50 ರುಪೀಸು, ಬೈ 1 get 1 25 ಆಗುತ್ತೆ. ಇಲ್ಲೇ ಅಂಗಡಿ ತೊಗೊಂಡ್ರೆ ಜಾಸ್ತಿ. ನೋಡೋಣ ಚೆನ್ನಾಗಿದೆ ಅಂತ ನೆಕ್ಸ್ಟ್ ಟೈಮ್ ಮಾಡಿದಾಗ ನಾನು ಹೇಳ್ತೀನಿ. ಇದು ಬಿಸ್ಕೆಟು ಅತ್ತೆಗೆ ತುಂಬ ಇಷ್ಟ ಆಗುತ್ತೆ. ಈ ಬಿಸ್ಕೆಟು 60 ರುಪೀಸ್ ತೊಗೋತಾ ಇದ್ವಿ, ಬೈ 1 get 1 ಚಿಕ್ಕ ಚಿಕ್ಕದು. ಈ ಸಲ 140 ರುಪೀಸ್ ಆಯಿತು. ಸರಿ ಆಗಿದ್ದಾಗಲಿ ಇವು ದೊಡ್ಡ ತಂದುಬಿಟ್ವಿ ಇದನ್ನು. ಇದು ಅಷ್ಟೇ ಪಪ್ಪಡು, ಇದು ರೆಡ್ ಚಿಲ್ಲಿದು, ಇದು ಪುದೀನಾ ಫ್ಲೇವರು, 48 ರುಪೀಸು, ಬೈ 1 get 1. ಆಮೇಲೆ ಇದು ಗುಂಟೂರು ಮೆಣಸಿನ್ಕಾಯಿ ತೊಗೊಂಡೆ, 13 ರೂಪಾಯಿ 50 ಗ್ರಾಮ್ ತೊಗೊಂಡೆ. ಆಮೇಲೆ ಇದು ಬೇಳೆ 1.5 kg ತೊಗೊಂಡೆ. ಟೋಟಲ್ 3 kg ತೊಗೊಂಡೆ. ನಮ್ಮ ಮನೆಗೆ ಬೇಕು. ಮನೇಲಿ 1 kg ಇದೆ, ಲಾಸ್ಟ್ ಟೈಮ್ ತಂದಿದೆ. ಇರಲಿ ಅಂದ್ಬಿಟ್ಟು ತೊಗೊಂಡ್ಬಿಟ್ಟೆ, ಪದೇ ಯಾರು ಹೋಗ್ತಾರೆ ಅಂತ. ಉರ್ಗಡ್ಲೆ ಸಿಕ್ಕಾಪಟ್ಟೆ ಅರಿ ತಿಂದೆ ರೀ, ಕರುಮ್ ಅಂತ ಚೆನ್ನಾಗಿತ್ತು, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸರಿ ಇದೊಂದು ನನಗೆ ಗೊತ್ತಿಲ್ಲ, ನಾನು ಹಂಗಾಗಿ ಅಂದಾಜು ಮೇಲೆ ತೊಗೊಂಡಿದ್ದೀನಿ. ಅರ್ಧ kg ಮೇಲೆ 12 ಗ್ರಾಮ್ ಎಕ್ಸ್ಟ್ರಾ ಇದೆ. ಇದು ಅರ್ಧ kg ಮೇಲಿದೆ ಮೈದಾ ಸಿಟ್ಟು. ಅತ್ತೆ ಒಬ್ಬಟ್ಟು ಮಾಡ್ತೀನಿ ಅಂತಿದ್ರು. ನಮ್ಮ ಅತ್ತೆಗೆ ಒಬ್ಬಟ್ಟು ತಿನ್ನೋದಕ್ಕೆಲ್ಲ ಮಾಡೋದು ತುಂಬ ಇಷ್ಟ ಆಗುತ್ತೆ, ಅದಕ್ಕೆ ತೊಗೊಂಡೆ. ಆಮೇಲೆ ರವೆ, ಬನ್ಸಿ ರವೆ 1/4 kg ತೊಗೊಂಡಿದ್ದೀನಿ. ನಮ್ಮನೆ ಉಪ್ಪು ಜಾಸ್ತಿ ಮಾಡ್ತೀನಿ. ಆಮೇಲೆ ಈ ಸಲ ಒಂದು ಆಯಿಲ್ ಕೂಡ ಜಾಸ್ತಿ ಆಯಿತು, ಪ್ಲಸ್ ಐಟಮ್ಸ್ ಕೂಡ ಜಾಸ್ತಿ ಆಯಿತು ಅನ್ನಿಸ್ತು ಅಂದ್ಬಿಟ್ಟು ಸನ್ಫ್ಲವರ್ ಆಯಿಲ್ ಬಂದ್ಬಿಟ್ಟು 4 ಪ್ಯಾಕೆಟ್ ತೊಗೊಂಡೆ ಅಷ್ಟೇ. 4 kg, ಮನೇಲಿ 1 kg ಇವತ್ತು ಬೆಳಗ್ಗೆ ಹಾಕ್ಕೊಂಡೆ ಅಂತ. ಸೊ ಇಷ್ಟಕ್ಕೇ 1552 ಏನೋ ಆಗಿದೆ. ಹಾಗೇನೆ ಅದು ಹೆಂಗೆ ಅಂತಲೇ ಗೊತ್ತಾಗಲ್ಲ, ಅಷ್ಟೊಂದು ರೇಟ್ ಆಗುತ್ತೆ ಅಂತ. ಸೊ ಇಷ್ಟು ಡಿಮಾರ್ಟ್ ತಂದೆ. ಇದು ಯಾವ ಮೂಲೆಗೂ ಅಲ್ಲ, ನಮ್ಮ ಮನೆಗೆ ಒಂದು 20% ಅಷ್ಟೇ ಇಷ್ಟ ಐಟಮ್ಸು. ಇನ್ನು 80% ನಾವು ಅಂಗಡಿಲೇ ತೊಗೋತೀವಿ. ಸಾರಕ್ಕೆ ಹೋಗಿ ವೆಜಿಟೇಬಲ್ಸ್ ತೊಗೊಬರ್ತೀವಿ, ಫ್ರೂಟ್ಸ್ಗಳು ತೊಗೊಬರ್ತೀವಿ, ಎಗ್ಸು ಮತ್ತು ಎಗ್ಗು, ಮೊಸರು, ಹಾಲು, ಕೆಲವೊಂದು ಡೈಲಿ ಬೇಸಿಸ್ಸು ಈ ಪ್ಯಾಕೆಟ್ಗಳು. ನಾನು ಇದನ್ನು ಕೊಂಡೆ ರೀ, ಇದು ಅರಿ ಬಿಸಿಬೇಳೆ ಬಾತು 51, ಬಿಸಿಬೇಳೆ ಬಾತು, ವಾಂಗಿಬಾತು ದೊಡ್ಡ ಪ್ಯಾಕೆಟ್ ತಂದ್ಬಿಡೋಣ ಅನ್ಕೊಂಡೆ. ಬೈ 1 get 1 ಒಂದು ನೆನಪಾಗಿಲ್ಲ. ಪರವಾಗಿಲ್ಲ, ಇಲ್ಲ ತೊಗೋತೀನಿ ನಾನು. ಒಂದು 12 ರೂಪೀಸ್ ಏನೋ ಪ್ಯಾಕೆಟ್ ಅದು. ಸೊ ಆ ಥರ ಬಿಸಿಬೇಳೆ ಪುಡಿ, ಪುಳಿಯೋಗರೆ ಪುಡಿ, ವಾಂಗಿಬಾತ್ ಪುಡಿ, ಮೆಣಸಿನ್ಕಾಯಿ ಪುಡಿ, ಅರ್ಶಿನ ಪುಡಿ, ಚಿಕನ್ ಮಸಾಲ, ಮಟನ್ ಮಸಾಲ ಮನೇಲೇ ಇದೆ. ಯಾವಾಗ ಒಂದ್ಸಲ ಬೈ 1 get 1 ತೊಗೊಂಡು ದೊಡ್ಡದು. ಈ ಥರ ಎಲ್ಲ ಇಲ್ಲೇ ತೊಗೋತೀನಿ ನಾನು. ಚಿಕ್ಕ ಪುಟ್ಟ ಮೊಟ್ಟೆ, ಪಾತ್ರೆ ಸೋಪು, ಬಟ್ಟೆ ಒಗೆ ಸೋಪು, ಸೋಪಿನ ಪುಡಿ ತಂದ್ಬಿಟ್ಟೆ ನಾನು 1 ತಿಂಗಳೇ ಒಂದೇ ಸಲ 8 kg. ಈ ಥರದ್ದೆಲ್ಲ ಇಲ್ಲಿ ತೊಗೋತೀನಿ. ಇಲ್ಲೊಂದು 3, ಇಲ್ಲೊಂದು 2, ಬೇರೆ ಎಲ್ಲ ಎಕ್ಸ್ಟ್ರಾ ಎಲ್ಲ ಇರುತ್ತೆ. ಸೊ ಇಷ್ಟು ತೊಗೊಂಡು ಬಂದೆ ಅಷ್ಟೇ. ಸೊ ಇವಾಗ ನಾನು ಇನ್ನು ಲೇಟ್ ಮಾಡೋಕ್ಕೆ ಹೋಗಲ್ಲ, ಮನೆ ವಿಷಯ ಹೇಳ್ತೀನಿ. ಮನೆ ವಿಷಯ ಏನು ಅಂತಂದರೆ, ನೀವು ಕೇಳಿದ್ರೆ ಎಷ್ಟಾಗಿದೆ ಮನೆ ಬಗ್ಗೆ ಸ್ವಲ್ಪ ಡೀಟೇಲಾಗಿ ಹೇಳಿ, ಎಷ್ಟಕ್ಕೆ ನೀವು ಒಪ್ಪಿಸಿದ್ದೀರಾ ಏನು ಎತ್ತ ಅಂತ. ನಮ್ಮದೇನು ಅಂದರೆ, ಮೇಸ್ತ್ರಿಗಳಾದರೆ ಇಲ್ಲ ಹಳ್ಳಿ ಕಡೆ ಆದರೆ ಹೇಳಿದ್ರೆ ಮನೆ ಹತ್ರನೇ ಇರ್ತಾರೆ. ಅವರು ಕೆಲಸದವ್ರನ್ನ ಕೂಲಿಯವ್ರನ್ನ ಹಿಡಿದ್ಬಿಟ್ಟು ಐಟಮ್ಸ್ಗಳನ್ನ ಅವರೇ ತರಿಸ್ಬಿಟ್ಟು ಅವರು ಏನಂತಾರೆ ಕೆಲಸ ಮಾಡಿಸ್ತಾರೆ ಅಲ್ಲ, ದಡಪ ಮಾಡಿಸಿದ್ರೆ ತಾನೆ, ಆ ಥರ ಮಾಡಿಸಿದ್ರೆ ಅಮೌಂಟ್ ಕಡಿಮೆ ಇರುತ್ತೆ, ಪ್ಲಸ್ ಕ್ವಾಲಿಟಿ ಕೂಡ ಚೆನ್ನಾಗಿರೋದು ಹಾಕಿಸ್ಬೋದು. ಬಟ್ ಬೆಂಗಳೂರು ಸಿಟಿಲಿ ಎಲ್ಲರೂ ಕೆಲ್ಸಕ್ಕೆ ಹೋಗ್ತಿರೋ ಕಾರಣ ಯಾರು ಕೂಡ ಹಂಗೆಲ್ಲ ಮಾಡೋಕ್ಕಾಗಲ್ಲ. ನಮ್ಮ ಮನೆ ಪಕ್ಕ ಮನೆ ಗೃಹಪ್ರವೇಶಕ್ಕೆ ಹೋಗಿದೆ ಗೊತ್ತಾ, ಅವ್ರು ಬಂದ್ಬಿಟ್ಟು ಇದೇ ಥರನೇ ಮಾಡಿಸಿದ್ದು. ಅವ್ರ ಮೇಸ್ತ್ರಿ ಅವ್ರ ಕೆಲಸ, ಅವರು ಕೆಲಸದವ್ರನ್ನ ಹಿಡಿದು, ಮತ್ತು ಕೆಲಸಗಳು ಬೇಗ ಆಗುತ್ತೆ. ಕೆಲವ್ರು ಸಂಡೇ ಕೂಡ ಬಿಡಲ್ಲ, ಮಾಡಿಕೊಡ್ತಾರೆ. ಐಟಮ್ಸ್ ಎಲ್ಲ ತರಿಸಿ ಮಾಡಿದ್ದು. ನಮ್ದಂಗಲ್ಲ, ನಾವು ಒಪ್ಪಿಸ್ಬಿಟ್ಟಿದ್ದೀವಿ ಕಾಂಟ್ರಾಕ್ಟ್ಗೆ. ಸೊ ಪರ್ ಸ್ಕ್ವೇರ್ ಫೀಟ್ ಎಷ್ಟಕ್ಕೆ ಒಪ್ಸಿದೀವಿ ರೀ? 1 ಸ್ಕ್ವೇರ್ ಫೀಟ್ ಒಂದು ಚದರ ಹತ್ತು ಎಷ್ಟಕ್ಕೆ ಒಪ್ಸಿದೀವಿ? 1,54,000. 55 ಇವಾಗ ಇನ್ನೂ ಜಾಸ್ತಿ ಆಗಿರುತ್ತೆ. ಬೇರೆ ಎಲ್ಲ 2 ಲಕ್ಷ ನಡೀತೈತೆ. ಒಂದು 55, ಒಂದು 60, ಒಂದು 70, ಒಂದು 80 ಆ ಥರ. ಬಟ್ ಇವ್ರದೊಳು ಏನಕ್ಕೆ ಅಂದ್ರೆ ಅಷ್ಟು ಕಡಿಮೆ ಇದೆ. ಸ್ವಲ್ಪ ಐಟಮ್ಸ್ ಎಲ್ಲ ನಮ್ಗೆ ಇನ್ನೂ ಎಕ್ಸ್ಟ್ರಾ ಬೀಳುತ್ತೆ. ಒಂದು 55 ಅನ್ಕೊಳ್ಳಿ. ಸೊ ಇವ್ರದ್ದು 5 ವರ್ಷ ಚದರ ಇದೆಯಾ ಅಂದ್ರೆ ಲೆಕ್ಕ ಹಾಕೊಳ್ಳಿ ಎಷ್ಟಾಗುತ್ತೆ ಅಂತ. 5 ವರ್ಷ ಚದರಕ್ಕೆ. ಅದು ಬಿಟ್ಟು ಮನೆ ಮುಂದೆ ಟೈಲ್ಸ್ ಹಾಕಲ್ಲ, ಅಂದ್ರೆ ವಾಲ್ಗೆ ಅದು ಸಪರೇಟ್ ಆಗಿ ಇವರೇ ಹಾಕಿಸ್ಕೋಬೇಕು. ಮತ್ತೆ ಎಲ್ಲಾ ಮನೆಗಳಿಗೂ ಹಾಕೊಡ್ತಾರೆ, ನಾವು ತಗೊಂಡು ಕೂಲಿ ಕೊಟ್ರೆ ಅದೇ ಹಾಕೊಡ್ತಾರೆ. ಹೆಂಗೆ ಮಾಡಿದ್ರು 2 ಲಕ್ಷ ತರ ಬೀಳುತ್ತೆ. ಹೆಂಗ್ ಮಾಡಿದ್ರು, ಯಾಕಂದ್ರೆ ಯಾಕೆ ಗೊತ್ತಾ, ಮನೆ ಮುಂದೆ ಟೈಲ್ಸ್ಗಳು ಹಾಕ್ಸ್ಬೇಕು. ಆಫ್ ಕೋರ್ಸ್ ಚೆನ್ನಾಗಿ ಕಾಣ್ಬೇಕಂದ್ರೆ ಗೇಟ್ ಹಾಕಿಸ್ಕೋಬೇಕು. ಅದಾದ್ಮೇಲೆ ಎಲ್ಲಾ ಮನೆಗೂ ಮೀಟ್ರ್ ಬೇಕು. ಆಮೇಲೆ ವಾಟ್ರಿಗೆ ಮೋಟ್ರ್ ಹಾಕ್ಸ್ತೀವಿ ಗೊತ್ತಾ, ಸಂಪು ಒಳಗಡೆ. ಈಗ ಅದು ಬೇರೆ ಕೆಟ್ಟೋಗಿತ್ತು, ಅದನ್ನ ಹೋಗಿ ರಿಪೇರಿಗೆ ಅಪ್ಪ ಕೊಟ್ಟಿದ್ದಾರೆ. ಅಂದ್ರೆ ಅದು ಏನಪ್ಪ ಇನ್ನು ಗ್ಯಾರಂಟಿ ಇದೆ, ಬಟ್ ಅದೇನೋ ಗೊತ್ತಿಲ್ಲ, ನೀರು ಇಲ್ದಿರ ಓಡಿಸ್ಬಿಟ್ಟಿದ್ದೀರಾ ಅಂದ್ಬಿಟ್ಟು ಈಗ ಎಕ್ಸ್ಟ್ರಾ 900 ರೂಪಾಯಿ ಕೊಡಿ ಅಂತಿದ್ದಾರೆ ಅಂತ, ಏನೋ ಗೊತ್ತಿಲ್ಲ. ಪ್ಲೀಸ್ ಮೋಟ್ರ್ ಯೂಸ್ ಮಾಡೋವಾಗ ಸ್ವಲ್ಪ ನೀರು ಇದೆಯಾ ಇಲ್ವಾ ಅಂತ ನೋಡ್ಕೊಂಡು ಮೋಟ್ರ್ ಹಾಕಿ. ನಮ್ಮಪ್ಪ ನಂಗೆ ಮಾಡೇ ಇಲ್ಲ ಅಂತಾರೆ. ಅವ್ರು ನೋಡಿದ್ರೆ ಇಲ್ಲ, ನೀರು ಇಲ್ದಿರೋ ಟೈಮಲ್ಲಿ ಮೋಟ್ರ್ ಹಾಕಿದ್ದಕ್ಕೆ ಹಿಂಗಾಗಿದೆ ಅಂತ ಅಂತಾರೆ. ಮೋಟ್ರಿಗೆ ಎಕ್ಸ್ಟ್ರಾ ಚಾರ್ಜ್ ಬಿತ್ತಾ. ಮತ್ತೆ ಮೋಲ್ಡಿಂಗ್ ಮಾಡಿಸಿದಾಗ ಪ್ರತಿ ಮೋಲ್ಡಿಂಗಲ್ಲೂ ಅದೊಂದು ಸ್ವಲ್ಪ ಖರ್ಚು ಬೀಳುತ್ತೆ. ಮನೆ ಪೂಜೆ ಮಾಡಿಸೋದು,
ಆಮೇಲೆ ಎಕ್ಸ್ಟ್ರಾ ಇನ್ನೇನು ಖರ್ಚು ಬೀಳುತ್ತೆ ರೀ, ಮೀಟ್ರ್ ಬಿಟ್ಟು, ಮನೆ ಪೂಜೆ ಬಿಟ್ಟು, ಟೈಲ್ಸ್ ಬಿಟ್ಟು, ಸ್ಯಾನಿಟರಿ ಎಕ್ಸ್ಟ್ರಾ ಆಚೆ. ಔಟ್ ಸೈಡ್ ಸ್ಯಾನಿಟರಿ ಎಕ್ಸ್ಟ್ರಾ ಎಲ್ಲ ಅವ್ರು ಮಾಡಲ್ಲ, ಮನೆಯಿಂದ ಆಚೆ ಸ್ಯಾನಿಟರಿ ಎಕ್ಸ್ಟ್ರಾ, ಈ ತರ ಎಲ್ಲಾ ಸೇರಿದ್ರು ಫ್ಯಾನು ಎಲ್ಲ ಎಕ್ಸ್ಟ್ರಾ. ಮತ್ತೆ PF ಏನಾರ ಮಾಡಿಸ್ಕೊಂಡ್ರೆ, ವಾರ್ಡ್ರೋಬ್ ಮಾಡಿಸ್ಕೊಂಡ್ರೆ, ನಮ್ಮ ಅಮ್ಮನ ಮನೆಗೆ ಮಾತ್ರ, ಬೇರೆ ಕಡೆ ಎಲ್ಲೂ ಮಾಡಿಸಲ್ಲ, ರೆಂಟ್ಗೆಲ್ಲ ಬಿಡೋದು. ಹಿಂಗೆಲ್ಲ ಲೆಕ್ಕ ಹಾಕೊಂಡ್ರು 40 ಕ್ರಾಸ್ ಆಗುತ್ತಾ? 40ಗಿಂತ ಕಡಿಮೆ ಅಂತೂ ಆಗಲ್ಲ ನನ್ನ ಪ್ರಕಾರ. 40 ಕ್ರಾಸ್ ಆಗುತ್ತೆ, 50 ಆಗಲ್ಲ, 45 ಆಗಲ್ಲ, 40 ಕ್ರಾಸ್ ಆಗುತ್ತೆ. 45 ಒಳಗಡೆ ಹಿಂಗೆ ಆಗ್ಬೋದು, ಅಂದಾಜಲ್ಲಿ ಹೇಳೋಕ್ಕಾಗಲ್ಲ, ಬಟ್ 40 ಕ್ರಾಸ್ ಆಗೇ ಆಗುತ್ತೆ. 40 ಹಿಂಗೆ ಅಂದ್ಕೊಳ್ಳಿ. ಹೆಂಗೋ ನಡೀತಿದೆ. ಅದೇ ಅವರಿಬ್ರು 50% ಶೇರಿಂಗಲ್ಲಿ ಮಾಡ್ತಿರೋ ಕಾರಣ ಹೆಂಗೋ ಆಗ್ತಾಯಿದೆ. ಇದನ್ನು ಅರೇಂಜ್ ಮಾಡೋಕ್ಕೆ ಪಾಪ ಅವ್ರು ತುಂಬ ಕಷ್ಟಪಡ್ತಾ ಇದ್ದಾರೆ. ಇಷ್ಟ ಆಗಿತ್ತು ಮನೆ ಅಮೌಂಟಿನ ವಿಷಯ. ಸೊ ಹಿಂಗೆ ಹೇಳ್ತಾ ಇವತ್ತಿನ ಬ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಇನ್ಫಾರ್ಮೇಷನ್ ಏನು ಅಂತ ಅಂದರೆ, ಮನೆ ಎಷ್ಟಾಯಿತು ಏನು ಅಂತ ಕೇಳಿದ್ರಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಪ್ಲಸ್ ಜಗಳದ ವಿಷಯನೂ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಎಷ್ಟೇ ಪ್ರಾಬ್ಲಮ್ ಆಗಿದ್ರೂ ಪರವಾಗಿಲ್ಲ, ಅದು ಎಂಥದ್ದೇ ಆಗಿದ್ರೂ ಪರವಾಗಿಲ್ಲ, ಕಂಪ್ಲೇಂಟ್ ಮಾಡಿ ಅಲ್ವಾ ರೀ. ಅದನ್ನ ಬಿಟ್ಟು ಒಬ್ರಿಗೊಬ್ರು ಪ್ಲೀಸ್ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿಬಿಡಿ. ಅದು ಅವ್ರು ಗೌರ್ಮೆಂಟ್ ಎಂಪ್ಲಾಯ್ ಆಗಿ ಇವಾಗ ಹಿಂಗೆ ಮಾಡ್ತಾರೋ ಕಾರಣ ಏನು ಮಾಡ್ತಾರೋ ನಂಗೆ ಗೊತ್ತಿಲ್ಲ. ಪ್ಲೀಸ್ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಬೇಡಿ ಅಷ್ಟೇ. ಹಂಗೆ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು ಇವಾಗ 3:15. ಈ ಐಟಮ್ಸ್ ಎಲ್ಲ ಎತ್ತಿಟ್ಬಿಟ್ಟು, ನೀರು ಸರಿಯಾಗಿ ಕುಡ್ದಿಲ್ಲ, ನೀರು ಕುಡಿದ್ಬಿಟ್ಟು, ಆಮೇಲೆ ಸ್ವಲ್ಪ ಎಡಿಟ್, ಇವಾಗ ವೀಡಿಯೋಸ್ ಆ್ಯಕ್ಚುಲಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಇವಾಗ ಈ ವಿಡಿಯೋನ ನಾನು ಎಡಿಟ್ ಮಾಡಬೇಕು. ಈ ವಿಡಿಯೋನ ಎಡಿಟ್ ಮಾಡಿ ನಾನು ಹಾಕ್ಬಿಟ್ಟು ಆಮೇಲೆ ನಾನು ನೆಕ್ಸ್ಟು ಒಂದು ಸ್ವಲ್ಪ ನಿದ್ರೆ ಮಾಡ್ತೀನಿ. ಯಾಕಂದರೆ ನೈಟನ್ನು ಬೇಗ ಮಲ್ಕೋತೀನಿ, ಬಟ್ ಬೆಳಗ್ಗೆ ಕೂಡ ಬೇಗ ಎದ್ದೇಳ್ತೀನಿ. ಹೆಂಗಿದ್ರು ಮನೇಲಿದ್ದೀನಲ್ವಾ, ಒಂದು ಸ್ವಲ್ಪ ನಿದ್ರೆ ಮಾಡೋಣ ಅಂದಷ್ಟೇ. ಈಗ ಊಟ ಮಾಡಿದಷ್ಟೇ ಮಲಗಬಾರ್ದು, ತುಂಬ ತಪ್ಪು. ಅದಕ್ಕೋಸ್ಕರ ಊಟ ಮಾಡಿ 1 hour ಅದ್ರ ಸ್ವಲ್ಪ ಕೆಲಸ ಮಾಡಿ ಕೂತ್ಕೊಂಡು ಎಡಿಟಿಂಗ್ ಮಾಡಿ ಆಮೇಲೆ ಮಲ್ಕೊತೀನಿ. ಸೊ ಹಿಂಗೆ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಅಕ್ಷಯ್ ಬರ್ತಾ ಇದೆ, ಸಾರಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ. ರೆಗ್ಯುಲರಾಗಿ ನಾನು ವ್ಲಾಗ್ಸ್ ಹಾಕ್ತಾ ಇರ್ತೀನಿ. ನೀವು ಕಮೆಂಟಲ್ಲಿ ಏನು ಕೇಳಿರ್ತಿರೋ ಕ್ವಶನು ಅದ್ರ ಬಗ್ಗೆ ಅಂತೂ ಪಕ್ಕ ನಾನು ಆದಷ್ಟು ಬೇಗ ಹೇಳ್ತೀನಿ. ಸೊ ಹಿಂಗೆ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್. ನಿದ್ರೆ ಮಾಡ್ತಾವ್ರೆ. ಸೊ ಬಾಯ್. ಹ್ಯಾಪಿ ಆಷಾಢ ಅಂತ ಹೇಳ್ತೀನಿ, ಬಿಕಾಸ್ ಆಷಾಢ ಸ್ಟಾರ್ಟ್ ಆಗೋಯಿತು. ಫುಲ್ ಆಷಾಢ ಗಾಳಿ ಅಂತ ಬಿಸುತ್ತೆ. ಮನೇಲಿದ್ರೆ ಅಷ್ಟು ಗೊತ್ತಾಗಲ್ಲ, ಆಚೆ ಹೋದ್ರೆ ಟೆರೆಸ್ ಮೇಲೆ ಹೋದ್ರಂತೂ ಸಿಕ್ಕಾಪಟ್ಟೆ ಗಾಳಿ ಬಿಸುತ್ತೆ. ಇವಾಗ ಯಾವುದೋ ಫಂಕ್ಷನ್ಸ್ ನಡೆಯಲ್ಲ, ಮೋಸ್ಟ್ಲಿ ವೆಜಿಟೇಬಲ್ಸು, ಫ್ಲವರ್ಸ್ ಎಲ್ಲ ಕಡಿಮೆ ಆಗ್ಬೋದು ಅನಿಸುತ್ತೆ, ಗೊತ್ತಿಲ್ಲ. ಸೊ ಬಾಯ್.